ಇವತ್ತು ದೃಢಂ ಅನ್ನೋ ಒಂದು ಮಲಯಾಳಂ ಸಿನಿಮಾನ ರಿವ್ಯೂ ಮಾಡೋಣ. ಏನಪ್ಪ ಇವನು ಪುನಃ ಮಲಯಾಳಂ ಸಿನಿಮಾನೇ ತಗೊಂಡು ಬಂದಿದ್ದಾನೆ ಅಂತ ಬೈಕೋಬೇಡಿ. ಈ ಫಿಲಮ್ ಟ್ರೈಲರ್ ನೋಡಿದೆ. ಫಿಲಮ್ ಬಂದು ಸಸ್ಪೆನ್ಸ್ ಮತ್ತೆ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಫಿಲಮ್ಮು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಥಿಯೇಟರ್ಗೆ ಹೋಗಿ ನೋಡಿದೆ. ಫಿಲಮ್ ಮಾತ್ರ ಸೂಪರ್ ಆಗಿತ್ತು. ಫುಲ್ ಫಿಲಮ್ ತಲೆಗೆ ಹುಳ ಬಿಡ್ತಾ ಹೋಗುತ್ತೆ. ಫಿಲಮ್ ಮುಗಿಯೋದು ಗೊತ್ತೇ ಆಗಲ್ಲ. ಬರೀ 2 ಗಂಟೆ 8 ನಿಮಿಷ ರನ್ ಟೈಮ್ ಇರೋಂಥ ಫಿಲಮ್ ಇದು. ಈ ಫಿಲಮಲ್ಲಿ ಶೇನ್ ನಿಗಮ್ ಅನ್ನೋ ಹೀರೋ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರದ್ದು ಫಸ್ಟ್ ಫಿಲಮ್ ನಾನು ನೋಡ್ತಾ ಇರೋದು, ಬಟ್ ಅವ್ರಿಗೆ ಆ್ಯಪ್ಟ್ ರೋಲ್ ಅಂತ ಅನಿಸ್ತು. ಇನ್ನು ಶೇನ್ ನಿಗಮ್ ಅವರು ವಿಜಯ್ ಅನ್ನೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಹೀರೋ ವಿಜಯ್ದು ಫಸ್ಟ್ ಪೋಸ್ಟಿಂಗ್ ಬಂದು ಒಂದು ಶಾಂತಿಯುತವಾಗಿರೋಂಥ ಒಂದು ಬೆಟ್ಟದ ಸೈಡಲ್ಲಿರೋಂಥ ಊರಿನಲ್ಲಾಗುತ್ತೆ. ಆ ಊರಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆನೇ ಇಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಒಂದು ನಡಿಬಾರ್ದಂಥ ಒಂದು ಘಟನೆ ನಡೆದ್ಬಿಡುತ್ತೆ. ಸೊ ಅದೇನು ಅಂತ ಅಂದರೆ, ಒಬ್ಬ ವ್ಯಕ್ತಿದು ಅವಶೇಷಗಳು ಫುಲ್ ಊರಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಜನರೆಲ್ಲರೂ ತುಂಬ ಗಾಬರಿ ಆಗೋಯ್ತಾರೆ. ಸೊ ಈ ಕೇಸ್ನ ಹೀರೋ ವಿಜಯ್ಗೆ ಅಸೈನ್ ಮಾಡ್ತಾರೆ. ಮತ್ತು ಒಂದು ಕಂಡೀಷನ್ ಇರುತ್ತೆ, ಏನು ಅಂದರೆ ಈ ಕೇಸ್ನ ಅವರು 1 ವಾರದೊಳಗಡೆ ಕಂಡುಹಿಡಿಬೇಕು. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತೆ ಅವ್ರಿಗೆ ಬೇರೆ ಬೇರೆ ಮರ್ಡರು, ರಾಬ್ರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಕೊಲೆಗಳನ್ನ ಮಾಡಿದ್ಯಾರು, ಹೀರೋ ವಿಜಯ್ ಇದನ್ನೆಲ್ಲ 1 ವಾರದೊಳಗಡೆ ಕಂಡುಹಿಡಿಯೋಕ್ಕಾಗುತ್ತಾ ಅನ್ನೋದನ್ನ ನೀವು ಫಿಲಮ್ಗೆ ಹೋಗೇ ನೋಡಬೇಕು. ಸೊ ಈ ಫಿಲಮ್ದು ಪಾಸಿಟಿವ್ ಪಾಯಿಂಟರ್ಸ್ ಬಗ್ಗೆ ಮಾತಾಡೋದಾದರೆ ಅದು ಸಸ್ಪೆನ್ಸ್. ಸೊ ಫುಲ್ ಫಿಲಮ್ ನಿಮಗೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಬರ್ತಾ ಹೋಗುತ್ತೆ. ಸೊ ನಿಮ್ಮ ತಲೆಗೆ ಹುಳ ಬಿಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂದರೆ ಅದು ಸ್ಕ್ರೀನ್ ಪ್ಲೇ. ಸೊ ಸ್ಕ್ರೀನ್ ಪ್ಲೇ ಅಂತೂ ನೀವು ಈಗ ನಡೀತಾ ಇರ್ಬೋದು, ಆಗ ನಡೀತಾ ಇರ್ಬೋದು ಅಂತ ಅಂದ್ಕೊಂಡ್ರೆ ಇಲ್ಲ, ಅದಕ್ಕಿಂತ ಮುಂದಕ್ಕೆ ಫಿಲಮ್ ಹೊಟ್ಟೋಗಿರುತ್ತೆ ಅಷ್ಟರಲ್ಲಿ. ಸೊ ಫುಲ್ ಫಿಲಮ್ ನಿಮ್ಗೆ ಹೋಗೋದು ಗೊತ್ತೇ ಆಗಲ್ಲ. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂದರೆ ಅದು ಬಿ ಜಿ ಎಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಫಿಲಮ್ ನಿಮಗೆ ಇನ್ನೂ ಇಷ್ಟ ಆಗೋ ಥರ ಖಂಡಿತ ಮಾಡುತ್ತೆ. ಒನ್ ಲೈನಲ್ಲಿ ಈ ಸಿನಿಮಾ ಹೇಗಿತ್ತು ಅಂತ ನೀವು ನನ್ನ ಕೇಳಿದ್ರೆ, ಫಿಲಮ್ ಸೂಪರ್ ಆಗಿತ್ತು. ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಜಾನರ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ದೃಶ್ಯ ಫಿಲಮ್ ನೆನಪಾಗೋದಂತೂ ಗ್ಯಾರಂಟಿ. ಇನ್ನು ನೀವೇನಾದರೂ ಈ ಫಿಲಮ್ನ ಹೋಗಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.